ಸರ್ ಈಗ ನಕ್ಸಲರ ಶರಣಾಗೋ ವಿಚಾರದಲ್ಲಿ ನಕ್ಸಲೈಟ್ಸ್ ಹೀರೋಗಳಂತೆ ಬಿಂಬಿಸಿದ್ರು ಒಂದ್ ಕಡೆ ಅವರು ವೆಪನ್ಸ್ ಎಲ್ಲ ಇನ್ನೂ ಸ್ಪರ್ಶಿಸ್ಕೊಂಡಿಲ್ಲ, ಅಷ್ಟೊಂದು ವೈಭವೀಕರಣ ಮಾಡೋ ಅವಶ್ಯಕತೆ ಇದೆ ಅಂತ ನೋಡ್ರಿ. ಒಂದೇನಾಗ್ತದೆ, ನಕ್ಸಲೈಟ್ಸು ಮೇನ್ ಸ್ಟ್ರೀಮ್ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾಗ ಉದ್ದೇಶ ಇದ್ದಾಗ ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು, ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೈಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ, ನಕ್ಸಲೈಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿದ್ದು ಎಲ್ಲರ ಕಾಲದಲ್ಲೂ ಇದೆ, ಒಂದು ಸ್ಕೀಮೇ ಇದೆ ಅದ್ರ ಬಗ್ಗೆ. ಅಂದರೆ ಯಾರು ಉಗ್ರಗಾಮಿಗಳಿದ್ದಾರೆ ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು, ಆ ಚಟುವಟಿಕೆ ಮುಂದುವರಿಸಬಾರ್ದು, ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ DC ಅವ್ರ ಮುಂದೆನೇ ಶರಣಾಗಿ ಹೊಟ್ಟಿದ್ರು, ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು ಇತ್ತು, ಅಲ್ಲಿಗೆ ಬಿಟ್ಟಿದ್ರೆ ಓಕೆ, ಇನ್ನು ಯೂಸಲ್ ಕೋರ್ಸಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು. ಆದರೆ ಆ ಕ್ರೀಟ್ ನನಗೆ ಬರಬೇಕಂತ ಹೇಳಿ ಸಿದ್ದರಾಮಯ್ಯವ್ರನ್ನು ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸನ್ನು, ಡಿಸೈಡ್ ಆದಂಥ ಯೋಜನೆ, ಇದು ಫೋರಮನ್ನು ತೆಗೆದುಹಾಕಿ DC ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟೆನ್ಸ್ ಬರೋದಿಲ್ಲ, ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಟ್ಸ್ ಕೊಟ್ಟು ಅವರು ಅಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಇದೆಲ್ಲ, ಇದನ್ನು ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು ವೈಭವೀಕರಣ ಮಾಡುವಂಥ ಅವಶ್ಯಕತೆ ಇಲ್ಲ. ಆಗಲಿ ಶರಣಾಗತಿ ಆಗಲಿ, ಅವ್ರ ಪ್ಯಾಕೇಜ್ ಕೊಡ್ರಿ, ಅದಕ್ಕೆ ಏನೂ ಇಲ್ಲ, ಅದೊಂದು ವ್ಯವಸ್ಥೆ ಇದೆ. ಆದರೆ ಅದನ್ನು ವೈಭವೀಕರಣ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡೋದು ಅದು ತಪ್ಪಂತ ನಾನು ಇದುವರೆಗೂ ವೆಪನ್ಸ್ ಎಲ್ಲಿದೆ ಅಂತ ಹೇಳಿ ಸರ್ ಕ್ಲಾರಿಟಿ ಅಲ್ಲ. ಅದಕ್ಕೆ ಅವನ್ನೆಲ್ಲ ನೋಡಿ, ಅದಕ್ಕೆ ಈಗ ಯಾರು ಶರಣಾಗತಿ ಮಾಡಲಿಕ್ಕೆ ಬಂದಿರ್ತಾರೆ, ಮಧ್ಯವರ್ತಿಗಳು ಇರ್ತಾರೆ ಕೆಲವರು, ಅವರೆಲ್ಲ ಇದನ್ನೆಲ್ಲ ಪ್ರತಿಯೊಂದು ಅವರ ಏನು ವೆಪನ್ಸ್ ಇದಾವೆ ಎಲ್ಲವನ್ನೂ ಸಹಿತ ವಶ ಮಾಡ್ಕೊಂಡ್ಮೇಲೆ ಇದು ಪ್ರೊಸೆಸ್ ಆಗಬೇಕು. ಅರ್ಧಂಬರ್ಧ ಮಾಡಿ ಒಂದು ತಕ್ಷಣವೇ ಹರಿಬರಿಯಲ್ಲಿ ಇದೊಂದು ಆಗಬಾರ್ದು. ಅದಕ್ಕೆ ವೆಪನ್ಸು ಮತ್ತೊಂದು ಎಲ್ಲ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಅವರು ತಕ್ಷಣ ಶರಣಾಗತಿ ಜೊತೆಗೆ ವೆಪನ್ಸು ಕೊಡುವಂಥ ಕೆಲಸ ಆಗಬೇಕು. ಸರ್, ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮುಂದುವರಿಸ್ತೀವಿ ಅಂತ DK ಅವರು ಹೇಳ್ತಾರೆ. ಕರ್ನಾಟಕ ಮುಂದೆ ನೋಡ್ರಿ, ಇಲ್ಲೇ ಒಂದು ವ್ಯವಸ್ಥೆ ಇದೆ, ಪ್ಲಾನಿಂಗ್ ಕಮಿಷನ್ ಅಂತಿತ್ತು, ಈಗ ನೀತಿ ಆಯೋಗ ಅಂತಿದೆ. ಆ ನೀತಿ ಆಯೋಗದ ಮುಂದೆ ಎಲ್ಲ ಸ್ಟೇಟ್ಗಳು ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ ಅಥವಾ ಅವ್ರ ಪರವಾಗಿ ಮಂತ್ರಿಗಳು ಹೋಗಿರ್ತಾರೆ, ಅಧಿಕಾರಿಗಳು ಹೋಗಿರ್ತಾರೆ. ಇವತ್ತು ಏನಾದರೂ ನಿಮ್ಮದು ಗ್ರಿವೆನ್ಸ್ ಇದ್ದರೆ ಆ ಒಂದು ಫೋರಮ್ದಲ್ಲಿ ಹೇಳ್ಬೇಕು ನೀವು, ಅಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೊಂದು ಗೈಡ್ಲೈನ್ಸ್ ಮೇಲೆ. ಇವತ್ತು UPA ಸರ್ಕಾರ ಇದ್ದು ಅದೇ ಗೈಡ್ಲೈನ್ಸ್ ಇದಾವೆ, ಇವತ್ತಿನ ಸರ್ಕಾರ ಇದ್ದಾಗ ಅದೇ ಗೈಡ್ಲೈನ್ಸ್ ಇದ್ದಾವೆ. ಸುಮ್ಮನೆ ನೀವು ಆ ಸ್ಟೇಟಿಗೆ ಇಷ್ಟು ಕೊಟ್ರಿ, ಈ ಸ್ಟೇಟಿಗೆ ಇಷ್ಟು ಕೊಟ್ರಿ, ನಮಗೆ ಕಡಿಮೆ ಆಯಿತು, ಇದು ವಾದ ವಿವಾದ ಅಲ್ಲಿ ಮಾಡ್ರಿ. ನೀವು ಅಲ್ಲಿ ಮಾಡಿ ಏನು ಡಿಸ್ಕಷನ್ ಮಾಡಿದ್ರೆ ಓಪನ್ ಆಗಿ ಹೇಳಿರ್ಬೇಕಾರೆ ಅದನ್ನು ಯಾರು ಬೇಡ ಅಂತಾರೆ. ಪಾರ್ಲಿಮೆಂಟಲ್ಲಿ ನಿಮ್ಮ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ, ಖರ್ಗೆ ಅವರೇ ರಾಜಕನ್ಯೆ ಆದರೆ ಖರ್ಗೆ ಅವರೇ ಅಲ್ಲಿ ಇದರಲ್ಲಿ ರಾಜ್ಯಸಭಾದಲ್ಲಿ ಇದ್ದಾರೆ, ಯಾಕೆ ಅವನ್ನೆಲ್ಲ ಹೇಳೋದಿಲ್ಲ ಅವರು? ಒಬ್ಬರಾದರೂ ಕರ್ನಾಟಕದ ಯಾರಾದರೂ MP ಗಳು ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ಇಲ್ಲ. ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್ ಮಾತಾಡಿದ್ರು ಮಾತಾಡೇ ಇಲ್ಲ. ಹೀಗಾಗಿ ಈ ರೀತಿ ತಾರತಮ್ಯ ಆಗಿದೆ ಅನ್ನುವಂಥದ್ದು ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು. ಓಕೆ ಸರ್.